ನಮಸ್ಕಾರ ರೀ. ನಮ್ ಉತ್ತರ ಕರ್ನಾಟಕದ ಮಂದಿಗೆ ನಾನು ನನ್ ದೋಸ್ತ ಯಾವ್ದಾದ್ರು ದೇವಸ್ಥಾನಕ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವ್ರಿ. ನಾ ಅದಕ್ಕ ಕರ್ಕೊಂಡ್ ಬನ್ನಿ. ನಾ ಮೊದ್ಲೇ ಹೋಗಿ ಬಂದಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕ. ನಂಗಂತರೂ ತಾಯಿ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಬಂದಿದೆ ರೀ. ಅದಕ್ಕ ನಾ ಇನ್ನೊಂದ್ಸಲ ಬಂದಿದ್ದೀನಿ. ನಿಮಗೆಲ್ಲ ಮೊದ್ಲೇ ಹೇಳಿರೋ ಹಾಗೆ ಇದು ಉತ್ತರ ಕರ್ನಾಟಕದ ಶ್ರೀ ಚಕ್ರ ಇರುವ ಏಕೈಕ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಮರ್ಕುಂಬಿರಿ. ನೀವು ಇಲ್ಲಿ ಬಂದ ತಕ್ಷಣ ಮೊದಲು ಶ್ರೀ ಚಕ್ರಕ್ಕೆ ನಮಸ್ಕಾರ ಮಾಡ್ಕೊಂಡು ನಂತರ ತಾಯಿಗೆ ನಮಸ್ಕಾರ ಮಾಡ್ಕೋಬೇಕಂತರಿ. ನೀವೇನಾರ ಇಲ್ಲಿ ಬಂದು 9 ದಿನ ಆಗ್ಲಿ 9 ವಾರ ಆಗ್ಲಿ 9 ತಿಂಗಳಾಗ್ಲಿ ಇಲ್ಲಿ ಬಂದು ಮಡ್ಲಕ್ಕೆ ಸೇವೆ ಮಾಡಿ ಹೋದ್ರೆ ನಿಮ್ಮ ಇಷ್ಟಾರ್ಥಗಳು ಎಲ್ಲಾ ನೆರವೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ರೀ. ಇಲ್ಲಿ ನೀವು ಉಪ್ಪಿನ ಸೇವೆ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತಂತರಿ. ಎಣ್ಣೆ ಸೇವೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಏನಾರ ಇದ್ರೆ ಅದು ಪರಿಹಾರ ಆಗುತ್ತಂತರಿ. ಬನ್ನಿ ಒಂದ್ಸಲ ಇಲ್ಲಿ ಬಂದ್ ಹೋದ್ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ದೇವಸ್ಥಾನಕ್ಕೆ ಬಂದ್ ಹೋದಾ ಹೋಗಿ 1-2 ವಾರದಲ್ಲಿ 1 ವಾರ ಅನ್ಕೊಳ್ಳಿ, 1 ವಾರದಲ್ಲಿ ನನ್ ಕನ್ಸಿಗೆ ಬಂದಿತ್ತು ದೇವ್ರು. ಅಂದ್ರೆ ಶಕ್ತಿ ಪವರ್ಫುಲ್ ಆಗಿದೆ ಆ ದೇವಸ್ಥಾನಕ್ಕೆ ಮರಳಿ ಬಾ ಅಂತ ಹೇಳಿ ಯಾರೋ ಇನ್ನೊಬ್ರು ನನ್ ಕನ್ಸಲ್ ಬಂದ್ ಹೇಳಿದ್ದು. ಅದಕ್ಕೆ ನಾನು ಮತ್ತೆ ಬಂದಿದ್ದೀನಿ. ಅದಕ್ಕೆ ನಾನು ದೇವ್ರ ನಂಬ್ತೀನಿ. ಯಾವಾಗ್ಲೂ ದೇವಿ ಆಶೀರ್ವಾದ ನನ್ನ ಮೇಲೆ ಇದೆ. ತಾಯಿ ಬಗ್ಗೆ ತುಂಬಾ ಹೇಳಿಕೆ ಇದಾನ, ತುಂಬಾ ಶಕ್ತಿ ಇದೆ. ನಡ್ಕೊಂಡ್ರೆ ಆಗಲ್ಲ ಅನ್ನೋ ಕೆಲಸ ಇಲ್ಲ. ಶ್ರೀಚಕ್ರ ಪೀಠ ಸಮೇತ ಇದೆ ಉತ್ತರ ಕರ್ನಾಟಕದ್ದು. ಲಕ್ಷ್ಮೀ ಸಾಲಿಗ್ರಾಮ ಇದೆ. ನಾವು ಕೇಳ್ಕೊಳ್ಳೋ ಪ್ರತಿಯೊಂದು ಕೆಲಸಗಳು ಬೇಗ ನೆರವೇರ್ತದೆ. ಕೇಳಿದ್ರಲ್ಲ ಇವರೆಲ್ಲ ಹೇಳಿದ್ದು. ಈ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕ ಮರ್ಕುಂಬಿ ಅನ್ನೋ ಗ್ರಾಮ ರೀ. ಇದು ಮತ್ತ ಬೈಲಹೊಂಗಲದಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲಿದೆ.